ಉತ್ತರ ಕರ್ನಾಟಕ ನ್ಯೂಸ್, ಇದು ಕನ್ನಡದ ಉಸಿರು. ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಯುದ್ಧದ ಹಿನ್ನೆಲೆ ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ವಿಚಾರವಾಗಿ ಬೀದರ್ನಲ್ಲಿ ಮಾಜಿ ಸಚಿವ PGR ಸಿಂಧ್ಯಾ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಜಗತ್ತಿನಲ್ಲಿರುವ ಜನಗಳಿಗಾಗಲಿ ಬೇರೆ ದೇಶಗಳಿಗಾಗಲಿ ಯುದ್ಧ ಬೇಕಾಗಿಲ್ಲ, ಪ್ರತಿಯೊಬ್ಬರಿಗೂ ಕೂಡ ಶಾಂತಿ ಮತ್ತು ಸಮೃದ್ಧಿ ಬೇಕಾಗಿದೆ. ಅದರಲ್ಲೂ ಕೂಡ ನಾವು ಭಾರತೀಯರು ಶಾಂತಿ ಪ್ರಿಯರಾಗಿದ್ದೇವೆ. ಅವರು ಅದ್ಯಾವ ಕಾರಣಕ್ಕೆ ಯುದ್ಧ ಮಾಡ್ತಿದ್ದಾರೋ ನಮ್ಗೆ ಗೊತ್ತಾಗ್ತಾ ಇಲ್ಲ. ಎಲ್ಲೋ ನಡೀತಿರುವಂತಹ ಯುದ್ಧದ ಪರಿಣಾಮ ಭಾರತಕ್ಕೆ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗ್ತಿದೆ. ಇನ್ನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೂಡ ದೇಶದ 140 ಕೋಟಿ ಜನರಿಗೂ ತೊಂದರೆ ಮಾಡಲಿದೆ. ಆದ್ರೆ ಜನರು ಇಂತಹ ಸಮಯದಲ್ಲಿ ತಾಳ್ಮೆ ಕಳೆದುಕೊಳ್ಳಬಾರದು. ಅದೇ ರೀತಿ ಪ್ರಧಾನಿ ಅವರು ಸರ್ವ ಪಕ್ಷಗಳೊಂದಿಗೆ ಈಗಾಗಲೇ ಸಭೆ ಮಾಡಿ ಎಲ್ಲರ ವಿಶ್ವಾಸ ಪಡೆಯಬೇಕು. ರಾಹುಲ್ ಗಾಂಧಿ ಆದಿಯಾಗಿ ಎಲ್ಲ ಮುಖ್ಯಮಂತ್ರಿಗಳನ್ನ ವಿಶ್ವಾಸಕ್ಕೆ ಪಡೆದು ಕೆಲಸ ಮಾಡಬೇಕು. ಸರ್ವ ಪಕ್ಷಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಪ್ರಧಾನಿ ಮೋದಿಗೆ ಮಾಜಿ ಸಚಿವ PGR ಸಿಂಧ್ಯಾ ಸಲಹೆಯನ್ನ ನೀಡಿದ್ದಾರೆ. ದೇಶದ ಜನಗಳಿಗಾಗಲಿ ಪ್ರಪಂಚದ ಇತರೆ ದೇಶದ ಜನಗಳಿಗಾಗಲಿ ಯುದ್ಧ ಬೇಕಾಗಿಲ್ಲ. ಎಲ್ರಿಗೂ ಬೇಕಾಗಿರೋದು ಶಾಂತಿ ಮತ್ತು ಸಮೃದ್ಧಿ. ಅವರ ದಿನನಿತ್ಯದ ಜೀವನವನ್ನು ನಡೆಸೋದೇ ಕಷ್ಟ. ಅದರಲ್ಲೂ ಭಾರತ ನಾವು ಶಾಂತಿ ಪ್ರಿಯರು, ನಮ್ಗೆ ಯುದ್ಧ ಬೇಕಾಗಿಲ್ಲ. ಅದರಗಳಿಗೆ ಯುದ್ಧ ಬೇಕಾಗಿದೆ. ಅದು ವ್ಯಾಪಾರಕ್ಕೋಸ್ಕರ ಯುದ್ಧ ಮಾಡ್ತಾರೋ ಅಥವಾ ಅವರ ದೇಶದ ಗಡಿಗಳನ್ನು ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ ಮಾಡ್ತಾ ಇದ್ದಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ವೆನೆಜುಲಾ ದೇಶದ ಅಧ್ಯಕ್ಷರನ್ನ ಎತ್ಕೊಂಡು ಬಂದು ಇಟ್ಕೊಂಡು ವೆನೆಜುಲಾ ನಮ್ಮ ದೇಶಕ್ಕೆ ಸೇರಬೇಕು ಅಂತ ಹೇಳಿದ್ರೆ ಹೇಗಾಯ್ತದೆ? ಅದು ಸಾಧ್ಯ ಇಲ್ಲದೆ ಇರತಕ್ಕಂಥ ಮಾತು. ಹೀಗಾಗಿ ಇವತ್ತೇನು ಯುದ್ಧ ನಡೀತಾ ಇದೆ, ಇದರ ಪರಿಣಾಮ ಬಹಳ ದೊಡ್ಡ ಮಟ್ಟದಲ್ಲಿ ಭಾರತಕ್ಕೆ ಆಗ್ತದೆ. ಯಾಕೆಂದರೆ ನಾವು 140 ಕೋಟಿ ಜನ ಇದ್ದೇವೆ. ಒಂದು ಸಾರಿ ಡೀಸೆಲ್ ಪೆಟ್ರೋಲ್ ಬೆಲೆ ಜಾಸ್ತಿ ಆದರೆ ಅದು ಎಲ್ಲ ಕ್ಷೇತ್ರಗಳಲ್ಲೂ ಸಹಿತ ತೊಂದರೆ ಆಗ್ತದೆ. ಅದರ ಜೊತೆಗೆ ಗೊಬ್ಬರ ಸಿಗೋದಿಲ್ಲ ಅಂತಕ್ಕಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ. ನಾನು ಜನಗಳು ತಾಳ್ಮೆಯಿಂದ ಇದ್ದಾರೆ, ಇದುವರೆಗೂ ಮುಂದೂ ಇರ್ತಾರೆ ಅನ್ನೋ ವಿಶ್ವಾಸ ಇದೆ. ಆದರೆ ನಾನು ಮಾನ್ಯ ಪ್ರಧಾನಮಂತ್ರಿಗಳಿಗೆ ಮನವರಿಕೆ ಮಾಡ್ಕೊಳ್ಳೋದು, ವಿರೋಧ ಪಕ್ಷಗಳು ಅಷ್ಟೊಂದು ಕಡೆಗಣಿಸುವಷ್ಟು ಸಂಖ್ಯೆನೇನಿಲ್ಲ. 200ಕ್ಕೂ ಹೆಚ್ಚು ಜನ ಲೋಕಸಭೆಯಲ್ಲಿದ್ದಾರೆ. 5-6 ರಾಜ್ಯಗಳನ್ನು ವಿರೋಧ ಪಕ್ಷದವರು ಆಳ್ತಾ ಇದ್ದಾರೆ. ಇಂಥ ಸನ್ನಿವೇಶದಲ್ಲಿ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳನ್ನು ಕರೆಸಿ, ವಿರೋಧ ಪಕ್ಷದ ಮುಖ್ಯಮಂತ್ರಿಗಳನ್ನು ಕರೆಸಿ ಅವ್ರು ಸಭೆ ಮಾಡಬೇಕು. ಮತ್ತು ಭಾರತ ಸರ್ಕಾರದಲ್ಲಿ ಇರ್ತಕ್ಕಂಥ ಲೋಕಸಭೆಯಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷದ ನಾಯಕರುಗಳನ್ನು ವಿಶ್ವಾಸಕ್ಕೆ ತಗೋಬೇಕು. ಅದು ರಾಹುಲ್ ಗಾಂಧಿಯವರಾಗಲಿ ಅಥವಾ ಇತರೆ ಪ್ರಾದೇಶಿಕ ಮುಖಂಡರುಗಳಾಗಲಿ ಅವ್ರನ್ನೆಲ್ಲ ಕರೆಸಿ ವಿಶ್ವಾಸಕ್ಕೆ ತಗೊಂಡು ಅವ್ರ ಮೂಲಕವಾಗಿ ಏನೇ ಕ್ರಮ ತಗೊಂಡ್ರು ಸಹಿತ ಮಾಡ್ತಕ್ಕಂಥದ್ದು ಸೂಕ್ತ ಅಂತ ನನ್ನ ಅಭಿಪ್ರಾಯ.